ಈ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಒಡೆಯರ್ ಮೇಡಮ್ ಅವರೇ ಹಾಗೂ ಇನ್ನುಳಿದ ಉಪನ್ಯಾಸಕರೇ ಹಾಗೂ ವಿದ್ಯಾರ್ಥಿನಿಗಳೇ, ತಮ್ಮೆಲ್ಲರಿಗೂ ವಂದಿಸಿ ಈ ಶುಭ ಮುಂಜಾವಿನ ಸಮಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಸ್ವಾಗತಿಸ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರಾಗಿರುವಂತಹ ಮೋದಿಜಿಯವರು ವ್ಯಸನ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಅಕ್ಟೋಬರ್ 2ನೇ ತಾರೀಕಿಗೆ ಚಾಲನೆ ಕೊಟ್ಟಿದ್ದಾರೆ. ಹಾಗೂ ಈ ಬಸವನಾಡಿನ ಮಹಾನ್ ಶರಣರಾಗಿರುವಂತಹ ಇಲ್ಕಲ್ ಮಹಾಂತ ಸ್ವಾಮೀಜಿಯವರು ಕೂಡ ತಮ್ಮ ಜೀವನದುದ್ದಕ್ಕೂ ಮಹಾಂತ ಜೋಳಿಗೆ ಅಂತೆ ಆ ಜೋಳಿಗೆಯಲ್ಲಿ ತಮ್ಮೆಲ್ಲ ವ್ಯಸನಗಳನ್ನು ಹಾಕಿರಿ ಅನ್ನೋದಕ್ಕಾಗಿ ಸಮಾಜದ ಪರಿವರ್ತನೆಯ ಕಳಕಳಿಯ ಕಾರ್ಯವನ್ನು ಜೀವನದುದ್ದಕ್ಕೂ ಮಾಡಿದರು. ಅವರ ಜನ್ಮದಿನವನ್ನು ಆಗಸ್ಟ್ 1ನೇ ತಾರೀಕಿಗೆ ನಾವೆಲ್ಲರೂ ವ್ಯಸನ ಮುಕ್ತ ದಿನ ಅಂತ ಆಚರಣೆ ಮಾಡಿದ್ದೇವೆ. ಅದರ ಅಡಿಯಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಆಗಸ್ಟ್ 6ರಿಂದ ನೋಡ್ತಾ ಇದ್ದೇವೆ ವ್ಯಸನದಿಂದ ಎಷ್ಟೆಷ್ಟೆಲ್ಲ ಹಾನಿ ಆಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ವಿದಿತ. ಆ ವ್ಯಸನಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಾಗ ಒತ್ತಡ ಮತ್ತು ಸ್ಟ್ರೆಸ್ ಅಥವಾ ಟೆನ್ಷನ್, ದ್ವಂದ್ವಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ಈ ಯಾವುದೇ ಕಾರಣದಿಂದ ವ್ಯಕ್ತಿ ವ್ಯಸನಕ್ಕೆ ವಶ ಆಗ್ತಾನೆ. ಆ ಸ್ಟ್ರೆಸ್ ಆಗೋದಕ್ಕೆ ಏನು ಕಾರಣ ಅಂತಂದರೆ ನಮ್ಮ ಮನಸ್ಸಿನ ಪ್ರತಿಯೊಬ್ಬರು 4 ರೂಪದ ವಿಚಾರಗಳನ್ನು ಮಾಡ್ತೇವೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. 4 ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಇಂದು ನಾವು ಯಾವುದು ಅಂದರೆ ನೆಗೆಟಿವ್ ಮತ್ತು ವೇಸ್ಟ್. ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ಮಾಡಿ ಮನಸ್ಸು ವೀಕ್ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮಗಿಂತ ಪೂರ್ವದಲ್ಲಿನೂ ನೋಡ್ತಾ ಇದ್ದೀವಿ. ಆಗ ತುಂಬಿದ ಪರಿವಾರ ಇರ್ತಿತ್ತು, ಎಲ್ಲರೂ ಪ್ರೀತಿ, ಸ್ನೇಹ, ಸೌಹಾರ್ದತೆಯಿಂದ ಇರ್ತಿದ್ರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ 2, 4, 3 ಜನ ಇರ್ತಾರೆ. ಅಷ್ಟರೊಳಗೆ ಮಕ್ಕಳನ್ನು ಬೇರೆ ಕಡೆ ಓದೋದಕ್ಕೆ ಹಾಕಿರ್ತಾರೆ, ಮನೆಯೊಳಗೆ 2 ಇರ್ತಾರೆ. ಅದು 4 ಜನರ ವಿಚಾರಗಳು ಭಿನ್ನ ಭಿನ್ನ, 4 ಜನರ ಆಸಕ್ತಿಗಳು ಭಿನ್ನ ಭಿನ್ನ ಅಂದಮೇಲೆ ಒತ್ತಡ ಇನ್ನೂ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆ ಒತ್ತಡದಿಂದ ಮುಕ್ತ ನಾವು ಆಗಬೇಕು ಅಂತಂದ್ರೆ ಒತ್ತಡದಿಂದ ಮುಕ್ತ ಆಗುವುದಕ್ಕಾಗಿ ಸಕಾರಾತ್ಮಕ ಚಿಂತನೆ ವಿಧಿಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ತಮ್ಮ ವಿಚಾರ ಬರ್ಬೋದು, ನಾವು ಮಹಿಳೆಯರಿದ್ದೀವಿ ಅಥವಾ ವಿದ್ಯಾರ್ಥಿನಿಯರಿದ್ದೀವಿ, ನಮಗಂತೂ ಏನು ದುಶ್ಚಟ ಇಲ್ಲ. ಕುಡಿಯೋದು, ಚೀಟಿ ತಿನ್ನೋದು, ಸಿಗರೇಟ್ ಸೇರೋದು, ತಂಬಾಕು ತಿನ್ನೋದು, ಅದು ಯಾವುದು ತಮಗೆ ಇಲ್ಲ. ಆದರೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಇರುವಂತಹ ಒಂದು ಚಟ ಯಾವುದು ಅಂದರೆ ಮೊಬೈಲ್ ಚಟ. ಮೊಬೈಲ್ ನಮ್ಮನ್ನು ಏನು ಮಾಡ್ತಾ ಇದೆ ಅಂತಂದರೆ ಪೂರ್ಣ ವ್ಯಕ್ತಿತ್ವವನ್ನು ಪತನಕ್ಕೆ ತರ್ತಾ ಇದೆ. ನಾವು ನೋಡ್ಬೇಕಂದ್ರೆ ಏನು ಅನಿಸೋದಿಲ್ಲ, ಏನು ನೋಡ್ತಾ ಇದ್ದೀವಿ ಸರಿಯೋ ತಪ್ಪು ಅನ್ನೋದಿಲ್ಲ. ನೋಡ್ತಾ 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 ರಾತ್ರಿ 12 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಅರಿವಿಗೆ ಇರುವುದಿಲ್ಲ. ಇದ್ರ ಕಡೆ ನಾವು ಅಟೆನ್ಷನ್ ಕೊಡಬೇಕಾಗಿದೆ. ಸಮಯ ಹೊತ್ತಿಗಿಂತ ಮುತ್ತಿಗಿಂತ ಹೊತ್ತು ಉತ್ತಮ ಅಂತ ಹೇಳ್ತಾರೆ. ಸಾಲ ಸಿಗ್ಬೋದು, ಸಮಯ ಸಿಗೋದಿಲ್ಲ ಅಂತ ಹೇಳ್ತಾರೆ. ಬಿಟ್ಟ ಬಾಣ ಮತ್ತು ಕೊಟ್ಟ ಮಾತು ಎಂದು ಮತ್ತೆ ವಾಪಸ್ ಬರುವುದಿಲ್ಲ. ಅದರಂತೆ ಕಳೆದು ಹೋದಂಥ ಸಮಯನೂ ಕೂಡ ಬರುವುದಿಲ್ಲ. ಅಂದಮೇಲೆ ನಮ್ಮ ಸಮಯ ಅಮೂಲ್ಯವಾದಂತಹ ಸಮಯ. ವರ್ತಮಾನ ಈಗ ತಮ್ಮ ಈ ಅವಧಿ, ವಿದ್ಯಾಭ್ಯಾಸದ ಅವಧಿ ಅಥವಾ ಈ ಯುವ ಅವಸ್ಥೆಯ ಅವಧಿ ಈಗ ಸಿಕ್ಕಿರೋದು ಮತ್ತೆ ಮುಂದೆ ಸಿಗಬೇಕು ಅಂತಂದರೆ ಆಗ ಸಿಗೋದಕ್ಕಾಗುವುದಿಲ್ಲ. ಆ ಕಾರಣದಿಂದ ತಮ್ಮ ಸಂಪೂರ್ಣ ವಿದ್ಯಾಭ್ಯಾಸದ ಅವಧಿಯನ್ನು ವಿದ್ಯಾಭ್ಯಾಸಿಯ ಮುಡಿಪಾಗಿಟ್ಟು ತಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದರಲ್ಲಿ ತಾವು ಸದುಪಯೋಗ ಮಾಡಿಕೊಂಡದ್ದೇ ಆದರೆ ಬಹಳಷ್ಟು ಈ ಸಮಯ ತಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂಥ ಸಮಯ ಅಂತ ಮುಂದೊಂದು ದಿನ ನಿಮಗೆ ಗೊತ್ತಾಗ್ತದೆ. ಅವಾಗ ಎಷ್ಟೆಲ್ಲ ಸಮಯ ಇತ್ತು, ನಾವು ಏನೇನೋ ಮಾಡಬೇಕಾಗಿತ್ತು, ಆದರೆ ಏನೂ ಮಾಡಲೇ ಇಲ್ಲಲ್ಲ ಅಂತ ಪಶ್ಚಾತ್ತಾಪ ಪಡಿತೀವಿ. ಆ ಪಶ್ಚಾತ್ತಾಪದ ವಿನಃ ಆ ಸಮಯದಲ್ಲಿ ನಮಗೆ ಏನೂ ಉಳಿಯೋದಿಲ್ಲ. ಆದ್ದರಿಂದ ತಮ್ಮ ಈ ವಯಸ್ಸಿನ ಅವಧಿಯಲ್ಲಿ ತಮಗೆ ತಿಳಿಯದೇ ಇರಬಹುದು, ಹುಡುಗಾಟಿಗೆ ಇರಬಹುದು, ಅಲಕ್ಷ್ಯತನ ಇರಬಹುದು, ಯಾವುದೋ
ಶ್ರಮದಿಂದ ತಮ್ಮ ಅಮೂಲ್ಯವಾದಂತಹ ಶಕ್ತಿ ಸಮಯವನ್ನು ವ್ಯರ್ಥ ಕಳೆಯದೆ ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂದರೆ ಮೊದಲು ಮೂಲವಾದಂತಹ ಬೀಜ ಯಾವುದು ಅಂದರೆ ಸಕಾರಾತ್ಮಕ ಚಿಂತನೆ. ಯಾವುದೇ ವಿಚಾರವನ್ನು ನಾವು ಪಾಸಿಟಿವ್ ಆಗಿ ತಗೊಂಡಾಗ ಅದು ಹಗುರ ಆಗ್ತದೆ, ಭಾರವಾಗಿ ನೆಗೆಟಿವ್ ಆಗಿ ತಗೊಂಡಾಗ ಅದು ಭಾರ ಆಗ್ತದೆ. ನಾವು ಮಾನಸಿಕವಾಗಿ ವೀಕ್ ಇರೋದ್ರಿಂದ ಸಣ್ಣ ಪುಟ್ಟ ಮಾತು, ಸಣ್ಣ ಪುಟ್ಟ ಸಮಸ್ಯೆ, ಸಣ್ಣ ಪುಟ್ಟ ಪರಿಸ್ಥಿತಿನೂ ದೊಡ್ಡದಾಗಿ ಪರಿಣಮಿಸ್ತದೆ. ಹೆಂಗಪ್ಪ ಮಾಡೋದು ಅಂತ ಕೈಕಾಲು ಕಳ್ಕೊಂಡ್ಬಿಡ್ತೀವಿ, ಶಕ್ತಿ ಕಳ್ಕೊಂಡ್ಬಿಡ್ತೀವಿ, ಏನು ಮಾಡೋದು ಅಂತ ಭಯಕ್ಕೆ ವಶ ಆಗ್ತೀವಿ. ಆದರೆ ಪ್ರತಿಯೊಂದನ್ನು ನಾವು ವಿಚಾರ ಮಾಡಿದಾಗ, ಸಕಾರಾತ್ಮಕವಾಗಿ ವಿಚಾರ ಮಾಡಿದಾಗ ದೊಡ್ಡದಿರೋದು ಕೂಡ ಸಣ್ಣದಾಗ್ತದೆ. ಇದನ್ನು ಪಾಸ್ ಮಾಡ್ತೀನಿ, ಮತ್ತದನ್ನು ಪಾಸ್, ಏನು ಬರ್ತದೆ ಬರಲಿ, ನಾನು ರೆಡಿ ಇದ್ದೀನಿ ಅಂತ ರೆಡಿ ಆಗ್ತೀನಿ ಯಾವಾಗ ಪಾಸಿಟಿವ್ ಆಗಿ ಇದ್ದಾಗ. ಅದಕ್ಕೆ ಸಕಾರಾತ್ಮಕ ಚಿಂತನೆಗೆ ರಾಜಯೋಗ ಅಂತ ಹೇಳಲಾಗ್ತದೆ. ಈಗ ವ್ಯಸನದಿಂದ ಮುಕ್ತ ಆಗಬೇಕು ಅಂದರೆ ಅನೇಕ ವಿಧಿಗಳಿದ್ದಾವೆ, ನಶಾಮುಕ್ತಿ ಕೇಂದ್ರಗಳಿದ್ದಾವೆ. ಅಲ್ಲಿ ಅನೇಕ ರೂಪದ ಔಷಧಿಗಳ ಮುಖಾಂತರ, ಚಟುವಟಿಕೆಗಳ ಮುಖಾಂತರ ಈ ವ್ಯಸನಗಳನ್ನು ಬಿಡಿಸಲಾಗ್ತದೆ. ಅದರ ಜೊತೆಗೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೂ ಕೂಡ ನಶಾಮುಕ್ತಿ ಕೇಂದ್ರ ಅಂತಲೂ ಕೂಡ ಹೇಳಲಾಗ್ತದೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಶೆಯಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತಂದರೆ ರಾಜಯೋಗದ ಅಭ್ಯಾಸದಿಂದ ಸಾಧ್ಯ ಇದೆ. ರಾಜಯೋಗದ ಅಭ್ಯಾಸದಿಂದ ಮಾನಸಿಕವಾಗಿ ಸಶಕ್ತ ಆಗ್ತೀವಿ, ಒಂದು ಒಳ್ಳೆಯ ಸಂಘ ಇರ್ತದೆ. ವ್ಯಕ್ತಿ ಯಾವಾಗ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ತಾನೆ ಅಂತಂದರೆ, ಯಾವಾಗ ದುಷ್ಟ ಸಂಘಕ್ಕೆ ವಶ ಆದಾಗ, ಟೆನ್ಷನ್ಗೆ ವಶ ಆದಾಗ, ತಾನು ಏನು ಮಾಡ್ತೇನೆ ಏನು ಮಾಡಬಾರ್ದು ಅನ್ನುವಂಥ ಅರಿವನ್ನೇ ಕಳ್ಕೊಂಡ್ಬಿಡ್ತಾನೆ. ಈ ರಾಜಯೋಗದ ಅಭ್ಯಾಸದಿಂದ ನನ್ನನ್ನು ನಾನು ಅರಿತುಕೊಂಡು ಸೆಲ್ಫ್ ರಿಯಲೈಸೇಷನ್ ಮತ್ತು ಗಾಡ್ ರಿಯಲೈಸೇಷನ್ ಇಂದ ಕಮ್ಯುನಿಕೇಷನ್ ವಿತ್ ಗಾಡ್, ನನ್ನ ಸಂಬಂಧ ಭಗವಂತನ ಜೊತೆಗೆ ಜೋಡಿಸೋದಕ್ಕಾಗಿ ಇಡೀ ದಿನದ ಒಂದು 5 ನಿಮಿಷ 10 ನಿಮಿಷ ನಾವು ಕೊಟ್ಟದ್ದೇ ಆದರೆ ನಿತ್ಯದ ಜೀವನದಲ್ಲಿ ನಾವು ಆಂತರಿಕವಾಗಿ ಮಾನಸಿಕವಾಗಿ ಸಶಕ್ತ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆ ಸಶಕ್ತತೆ ಯಾವಾಗ ಬರ್ತದೋ ಆಗ ನಾವು ಎಂತಹ ಪರಿಸ್ಥಿತಿ ಬಂದರೂ ಕೂಡ ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ತಾವು ಯುವಕರಿದ್ದೀರಿ, ತಾವೇ ದೇಶದ ಬೆನ್ನೆಲುಬಿದ್ದೀರಿ. ತಾವು ಸಶಕ್ತರಾದಾಗ ದೇಶ ಸಶಕ್ತ ಆಗ್ತದೆ. ತಾವು ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ನಾಡಿನ ನಾಯಕರಾಗ್ತೀರಿ, ನಾಗರಿಕರಾಗ್ತೀರಿ. ತಮ್ಮ ಮೇಲೆ ಎಲ್ಲರಿಗೂ ಒಂದು ಆಸೆ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ತಂದೆ ತಾಯಿ ಇರ್ಬೋದು, ಶಿಕ್ಷಕರಿರ್ಬೋದು, ಸಮಾಜದ ಹಿರಿಯರಿರ್ಬೋದು, ಧರ್ಮದರ್ಶಿಗಳಿರ್ಬೋದು, ಎಲ್ಲರೂ ಇಚ್ಛೆ ಪಟ್ಟಿರೋದು ಏನು ಅಂತಂದರೆ ನಾವೆಲ್ಲರೂ ತಮ್ಮ ಮೇಲೆ ಆಸೆ ಇಟ್ಟಿದ್ದಾರೆ. ಮುಂದೊಂದು ದಿನ ಒಳ್ಳೆಯ ವಿದ್ಯಾರ್ಥಿಗಳಾಗ್ತಾರೆ, ಮುಂದೊಂದು ದಿನ ಒಳ್ಳೆಯ ವ್ಯಕ್ತಿಗಳಿರ್ತಾರೆ. ಎಲ್ಲ ತಂದೆ ತಾಯಿಗೆ ಏನು ಇಚ್ಛೆ ಇದೆ ರೀ? ತಮ್ಮ ಮೇಲೆ ಇಚ್ಛೆ ಅದಲ್ಲ, ತಮಗೆ ಶಾಲೆ ಕಳಿಸ್ತಾರೆ. ಅವರ ಜೀವನನೇ ಯಾರಿಗಾಗಿ ಅಂದರೆ ಮಕ್ಕಳಿಗಾಗಿ. ಯಾರನ್ನೇ ಕೇಳ್ರಿ, ನಮ್ಮ ಮಕ್ಕಳು 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 ಮಕ್ಕಳು, ಅದನ್ನು ಬಿಟ್ಟು ಬೇರೆ ಯಾವುದು ಅವರಿಗೆ ಇಚ್ಛೆ ಇಲ್ಲ. ಯಾಕಂದರೆ ಮಕ್ಕಳೇ ಅವರ ಕನಸು, ಮಕ್ಕಳ ಭವಿಷ್ಯನೇ ಅವರ ಇಚ್ಛೆ. ಆದಮೇಲೆ ತಮ್ಮ ಪ್ರತಿಯಾಗಿ ತಮ್ಮ ತಂದೆ ತಾಯಿ ಎಷ್ಟೆಲ್ಲ ಇಚ್ಛೆ ಇಟ್ಟಿದ್ದಾರೆ ಅಂತಂದಮೇಲೆ ಆ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಹೊಣೆ ತಮ್ಮದಾಗಿದೆ. ಹೌದು, ಈಗ ವಿಚಾರ ಮಾಡಿ, ಏಕಾಂತದಲ್ಲಿ ಕೂತ್ಕೊಂಡಾಗ ವಿಚಾರ ಮಾಡಿ, ನನ್ನ ಪ್ರತಿಯಾಗಿ ನಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ಏನೆಲ್ಲ ಮಾಡ್ತಾ ಇದ್ದಾರಲ್ಲ, ಯಾರಿಗಾಗಿ ಮಾಡ್ತಾ ಇದ್ದಾರೆ ಅಂದಮೇಲೆ ಅವರ ಋಣ ತೀರಿಸಬೇಕು ಅಂತಂದರೆ ನಾನು ಅವರು ಇಚ್ಛಪಟ್ಟಂಗೆ ಇದ್ದೆ ಅಂತಂದರೆ ಆ ಜೀವನ ಸಾರ್ಥಕ ಆಗ್ತದೆ. ಅದರ ಬದಲು ಇವತ್ತಿನ ದಿನ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ಯುವಕರು ದುಶ್ಚಟಗಳಿಗೆ ವಶ ಆಗ್ತಾರೆ, ಯುವತಿಯರು ಫ್ಯಾಷನ್ಗಾಗಿ ಆಕರ್ಷಣೆಗೆ ವಶ ಆಗ್ತಾ ಇದ್ದಾರೆ. ಎಷ್ಟೆಲ್ಲ ಜೀವನದುದ್ದಕ್ಕೂ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿ ತಮ್ಮನ್ನೇ ತಮ್ಮ ಪ್ರಾಣ ಅಂತ ತಿಳ್ಕೊಂಡಿರ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಒಬ್ರು LIC ಆಫೀಸರ್ ಇದ್ರು, ಅವ್ರ ಮಗಳು ಅಂದ್ರೆ ತಮ್ಮ ಪ್ರಾಣ ಅಂತ ತಿಳ್ಕೊಂಡಿದ್ರು. ಅಷ್ಟು ಪ್ರೀತಿ ಅವ್ರ ಮೇಲೆ ಇತ್ತು, ಮಗಳನ್ನು ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ. ಆದರೆ ಆ ಮಗಳು ಎಂಥ ಕೆಲಸ ಮಾಡಿದ್ರು ಅದು ಇವತ್ತು ಸಾಮಾನ್ಯ ಅಂತ ಇವತ್ತಿನ ಜಗತ್ತಿನಲ್ಲಿ ತಾವು ಎಣಿಸ್ಬೋದು, ಅಥವಾ ಜಗತ್ತು ಎಣಿಸ್ಬೋದು. ಅವ್ರ ಮಗಳು ಹೇಳದೆ ಒಂದು ದಿನ ಅವ್ರ ತಂದೆ ತಾಯಿ ಅವ್ರ ಹತ್ರನೇ ದೊಡ್ಡದಾದ್ರೂ ಅವ್ರ ಹತ್ರನೇ ಜೊತೆಗೆ ಮಲ್ಕೊಳ್ತಿದ್ದು, ಅವತ್ತಿನ ದಿವಸ ದಿಂಬುಗಳನ್ನು ಜೋಡಿಸಿ ದಿಂಬಿನ ಮೇಲೆ ಒಂದು ಹಚ್ಚಿ ಮಗಳೇ ಮಲ್ಕೊಂಡಾಳೆ ಅನ್ನುವಂಥ ರೂಪದಲ್ಲಿ ಇಟ್ಟು ಒಬ್ಬರ ಜೊತೆಗೆ ಹೋಗ್ಬಿಟ್ಟು. ಅವ್ರಿಗೆ ಎಷ್ಟು ಕಷ್ಟ ಆಗಿರಬಾರ್ದು ಅಂದರೆ ಅವ್ರ ಆಶ್ರಮ ಬಂದರು, ಬಂದು
ಇದು ಯಾವ ಋಣ ನಾವು ತೀರಿಸ್ತೀವಿ ಹೇಳ್ರಿ ಅಂತ ಅವಸ್ಥೆ ಇತ್ತು ಅಂತಂದ್ರೆ ಯಾವ ಋಣ ತೀರಿಸೋದಕ್ಕಾಗ್ತದೆ? ಒಂದು ಕ್ಷಣ ಈಗ ಹೋಗಿರುವಂಥವ್ರು ಯಾರ ಜೊತೆ ಹೋಗಿದ್ದಾರೆ, ಅವ್ರು ಎಂಥವ್ರು ಅದಾರೆ ಅಂತ ಅವ್ರು ಏನು ಭವಿಷ್ಯ ಗೊತ್ತಿಲ್ಲ. ಪ್ರತ್ಯಕ್ಷ ಕ್ಷಣಿಕವಾಗಿ ಅವ್ರು ಸುಂದರ ಇರ್ಬೋದು, ಶ್ರೀಮಂತ ಇರ್ಬೋದು, ಅಥವಾ ಸ್ಮಾರ್ಟ್ ಇರ್ಬೋದು, ಅಥವಾ ಏನಾದರೂ ಒಂದು ಆಕರ್ಷಣೆಗಳನ್ನು ಒಟ್ಟಿರ್ಬೋದು, ಅಥವಾ ಒಂದು ಆಸೆಗಳನ್ನು ನಿಮಗೆ ತೋರಿಸಿರ್ಬೋದು. ನಿಮಗೆ ಅಂದರೆ ನಿಮಗೇನೆ ಅಲ್ಲ, ಇವತ್ತಿನ ಸಮಯದಲ್ಲಿ ಬೆರಳಿಗೆ ಎಷ್ಟಿದ್ರೂ ಕೂಡ ಒಂದು ಸಮಾಜಕ್ಕೇನೆ ಅದೇನಾಗ್ತದೆ, ಕಲಂಕ ಆಗ್ತದೆ. ಈಗ ತಿಳ್ಕೊಳ್ರಿ, ಇಷ್ಟೆಲ್ಲ ಜನ ಇದ್ದಾಗ ಒಬ್ಬರು ಏನಾದ್ರು ತಪ್ಪು ಮಾಡಿದ್ರೆ ಏನು ಅನಿಸ್ತದೆ? ಹೌದಲ್ಲ, ಹೆಣ್ಮಕ್ಳೆಲ್ಲ ತಪ್ಪು ಮಾಡ್ತಾರೆ, ಈಗ ಹುಡುಗಿಯರೆಲ್ಲ ಹಿಂಗಿದ್ದಾರೆ, ಯಾರಿಗೆ ಬರ್ತದೆ ಅದು? ಎಲ್ಲರಿಗೂ ಕೂಡ ಬರ್ತದಲ್ಲ, ಎಲ್ಲರಿಗೂ ಕಲಂಕ ಆಗ್ತದಲ್ಲ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟೊಂದು ಶ್ರೇಷ್ಠ. ನಮಗೆ ನಮ್ಮ ಹಿರಿಯರು, ಪೂರ್ವಜರು, ತಂದೆ ತಾಯಿಗಳು ಕೊಟ್ಟಿರುವಂಥ ಸಂಸ್ಕಾರನೂ ಕೂಡ ಎಷ್ಟು ಒಳ್ಳೆಯದು. ತಂದೆ ತಾಯಿ ಎಷ್ಟು ಒಳ್ಳೆಯ ಸಂಸ್ಕಾರವಂತರಿದ್ದಾರೆ. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ತಂದೆ ತಾಯಿ ಹಂಗಿದ್ದಾರೆ, ಮಕ್ಕಳು ಹಂಗಿದ್ದಾರೆ ಅಂತಾನೆ. ಇಲ್ಲ, ತಂದೆ ತಾಯಿ ಎಷ್ಟು ಒಳ್ಳೆಯ ಸಂಸ್ಕಾರ ಇದ್ದವರಿದ್ದಾರೆ, ಅವರ ಮಕ್ಕಳು ಇಂಥ ಸಂಸ್ಕಾರಕ್ಕೆ ವಶ ಆಗ್ತಾರೆ. ಅನಿವಾರ್ಯವಾಗಿ ಆ ರೀತಿ ಆಗ್ತಾ ಇರ್ತವೆ, ಘಟನೆಗಳು ನಡೀತಾ ಇರ್ತವೆ. ಆದರೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ, ಅನ್ಯ ಯಾವುದೇ ಬದುಕ ಇರುವಂತಹ ಆಕರ್ಷಣೆಗೆ ಮಾರು ಹೋಗ್ತೀವಿ ಅಂತಂದರೆ ಅದು ಕ್ಷಣಿಕ, ಶಾಶ್ವತ ಅಲ್ಲ. ಆ ರೀತಿ ಏನಾದರೂ ಆದರೆ ಇವತ್ತು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಹೆಚ್ಚು ಸಂಖ್ಯೆಯಲ್ಲಿ ಪೆಟ್ಟು ನೋವಿನ ಅನುಭವ ಮಾಡ್ತಾ ಇರೋದೇನೆ ಹೆಚ್ಚು. ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾರೆ, ಆ ರೀತಿ ಇಲ್ಲ ಅಂತಲ್ಲ. ಆದರೆ ನಮ್ಮ ತಂದೆ ತಾಯಿ ಹೇಳಿದಂತಹ, ತಂದೆ ತಾಯಿಗೆ ಇರುವಂತಹ ಇಚ್ಛೆಯನ್ನ ನಾವು ಪೂರ್ಣ ಮಾಡಿದೀವಿ ಅಂದಾಗ ಅವರ ಋಣವನ್ನ ನಾವು ತೀರಿಸೋದಕ್ಕಂತೂ ಸಾಧ್ಯ ಇಲ್ಲ. ಅವರಿಂದ ಆಶೀರ್ವಾದ ತಗೊಳ್ಳೋದಕ್ಕೆ ಯೋಗ್ಯ ಆಗ್ತೀವಿ. ಅಂತಹ ವಿದ್ಯಾರ್ಥಿಗಳು ತಾವು ಆಗಿರಿ, ಅಂತಹ ಹೆಣ್ಣುಮಕ್ಕಳು ತಾವು ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಹೆಣ್ಣುಮಕ್ಕಳು ಅಂದರೆ ಸಾಧಾರಣ ಅಲ್ಲ. ಹೆಣ್ಣು ಮಕ್ಕಳಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಒಂದು ಮನೆಯೊಳಗಡೆ ಒಬ್ಬ ಪತಿ ತೀರ್ಬೋದ ಅಂತಂದರೆ ಆ ಹೆಣ್ಣು ಮಗಳು ಪೂರ್ಣ ಮನೆಯನ್ನೇ ಕೊನೆಯವರೆಗೆ ನಡೆಸ್ಕೊಂಡು ಹೋಗ್ತಾರೆ. ಒಂದು ಮನೆಯೊಳಗೆ ಒಬ್ಬಳು ಪತ್ನಿ ತೀರ್ಬೋದು ಅಂತಂದರೆ ಆ ಗಂಡು ಮಗ ಆ ಮನೆ ನಡೆಸ್ಕೊಂಡು ಹೋಗಿರೋದು ನೋಡಿವ ಎಲ್ಲಾದರೂ. ಆ ಹೆಣ್ಮಗಳು ಸಣ್ಣ ವಯಸ್ಸಿನವಳೇ ಇರ್ಬೋದು, 4 ಜನ ಮಕ್ಕಳು ಇರ್ಬೋದು, ಮನೆಯೊಳಗೆ ಹಿರಿಯರಿರ್ಬೋದು, ಎಷ್ಟೇ ಜವಾಬ್ದಾರಿ ಇರ್ಬೋದು, ಅದನ್ನು ತೊಗೊಂಡು ಹೋಗಿರುವಂಥ ಹೊಣೆ ಹತ್ಕೊಂಡು ಹೋಗಿರೋ ಒಂದು ಹೆಜ್ಜೆ ತಪ್ಪಿಟ್ರೆ 1000 ಹೆಜ್ಜೆ ಪೆಟ್ಟಿನ ಅನುಭವ ಮಾಡ್ತೀವಿ. ಒಂದು ಹೆಜ್ಜೆ ಸರಿ ಇಟ್ಟರೆ 1000 ಹೆಜ್ಜೆ ಒಳ್ಳೆಯ ಅನುಭವ ಮಾಡ್ತೀವಿ. ಅದಕ್ಕೆ ಏನಂತ ಹೇಳ್ತಾರೆ, ಒಂದು ಕರಡಿ ಚೂರಾದರೆ ಕುಡಿಸೋದಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ನಮ್ಮ ಚರಿತ್ರೆ ಚೂರಾದರೆ ನಮ್ಮ ಚರಿತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮ ಚರಿತ್ರೆಯ ನಿರ್ಮಾತೃ ಯಾರಿದ್ದೀವಿ, ನಮ್ಮ ವ್ಯಕ್ತಿತ್ವದ ನಿರ್ಮಾತೃ ನಾವೇ ಇದ್ದೀವಿ. ಆದ್ದರಿಂದ ತಾವು ತಮ್ಮಲ್ಲಿರುವಂತಹ ಶಕ್ತಿಯನ್ನು ಸಕಾರಾತ್ಮಕ ಕಾರ್ಯಗಳಿಗೆ ಉಪಯೋಗ ಮಾಡಿ, ತಾವು ಇಂತಹ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೀತಾ ಇದ್ದೀರಿ. ತಾವು ಒಳ್ಳೊಳ್ಳೆ ಚಾರಿತ್ರ್ಯವನ್ನು ಉಪನ್ಯಾಸಕರು ತಾವು ಸಿಕ್ಕಿದ್ದಾರೆ ಅಂದರೆ ಇದು ಭಾಗ್ಯ. ಈಗ ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತೀವಿ. ನಾನೊಂದು ಚೈತನ್ಯ ಶಕ್ತಿಯಾಗಿದ್ದೇನೆ. ನೀವು ಮನಸ್ಸಿನಿಂದ ಅನುಭವ ಮಾಡಿರಿ, ನಾನು ಶಬ್ದದಿಂದ ಹೇಳ್ತೇನೆ. ನಾನೇನು ಹೇಳ್ತೇನೆ ಅನುಭವ ಮಾಡ್ತಾ ವಿಜುವಲೈಸ್ ಮಾಡ್ಕೊಡ್ರಿ, ಅದೃಶ್ಯದ ಕಲ್ಪನೆ ಮಾಡ್ಕೊಡ್ರಿ. ನಾನೊಂದು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಪ್ರಕಾಶಮಾನವಾದ ಜ್ಯೋತಿಯಾಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ, ಪವಿತ್ರ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಪ್ರೀತಿಯ ಮಗುವಾಗಿದ್ದೇನೆ. ನನ್ನ ಆತ್ಮ ಈ ದೇಹದ ಜಗತ್ತಿನಿಂದ ಭಿನ್ನವಾಗಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ ಸ್ವಯಂ ಪ್ರಕಾಶ ಇರುವಂತಹ
6ನೇ ಬ್ರಹ್ಮತತ್ವದ 6ನೇ ತತ್ವದ ನಿವಾಸಿಯಾಗಿದ್ದೇನೆ. ನನ್ನ ಮನೆ ಶಾಂತಿಧಾಮ, ನನ್ನ ಮನೆ ಸಂಪೂರ್ಣ ಪ್ರಕಾಶವೇ ಪ್ರಕಾಶ, ನನ್ನ ಮನೆ ಸಂಪೂರ್ಣ ಶಾಂತಿ ಶಾಂತಿ. ನಾನೀಗ ಸಂಕಲ್ಪಗಳ ಮೂಲಕ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಸೂಕ್ಷ್ಮ ಬಿಂದುವಾಗಿದ್ದೇನೆ. ಬಿಂದು ರೂಪದಲ್ಲಿ ನನ್ನ ಮನೆಯಲ್ಲಿದ್ದೇನೆ. ನನ್ನ ತಂದೆಯೂ ಕೂಡ ಬಿಂದು ಸ್ವರೂಪ ಆಗಿದ್ದಾರೆ. ಆ ತಂದೆಗೆ ಶಿವ, ಅಲ್ಲ, ಗಾಡ್, ಓಂಕಾರ ಇತ್ಯಾದಿ ನಾಮಗಳಿಂದ ಮಹಿಮೆ ಮಾಡ್ತೇನೆ. ಆ ತಂದೆಯೇ ವಿಶ್ವೇಶ್ವರ, ಜಗದೀಶ್ವರ, ಮಹೇಶ್ವರ ಆಗಿದ್ದಾರೆ. ಆ ತಂದೆಯೇ ನಮ್ಮೆಲ್ಲ ಆತ್ಮಗಳ ತಂದೆ ಇದ್ದಾರೆ. ಆ ತಂದೆಯ ಗುಣಗಳು ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಪವಿತ್ರ ಪಾವನಾಗಿದ್ದಾರೆ. ಹೇ ತಂದೆಯೇ, ನೀವೇ ನನ್ನ ತಂದೆ, ತಾಯಿ, ಶಿಕ್ಷಕ, ಸದ್ಗುರು ಇದ್ದೀರಿ. ನೀವೇ ನನಗೆ ಆಧಾರ, ನೀವೇ ನನಗೆ ಆಸರೆ, ನೀವೇ ನನ್ನ ಸರ್ವಸ್ವ. ಈ ತಂದೆಯೇ, ನಿಮ್ಮಿಂದ ಎಲ್ಲ ಗುಣಗಳನ್ನು, ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಡ್ತಾ ಇದ್ದೇನೆ. ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕರ್ಮದ ಫಲವಾಗಿ ನನ್ನ ಭಾಗ್ಯದೊಂದಿಗೆ ಈ ಭೂಮಿಯಲ್ಲಿ ಬಂದಿದ್ದೇನೆ. ಅದರ ಅನುಸಾರವಾಗಿ ನಾನು ಕರ್ಮವನ್ನು ಮಾಡ್ತೇನೆ. ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಯನ್ನು, ಗುಣಗಳನ್ನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ನಶಾಮುಕ್ತ ಭಾರತ, ವಿಕಸಿತ ಭಾರತ. ಜೈ ಹಿಂದ್. ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಅಷ್ಟೇ ಸಿಗ್ತದೆ. ಇವತ್ತು ನೀವೆಲ್ಲ ಅಟೆಂಡ್ ಆಗಿಲ್ಲ ಕಾಲೇಜಲ್ಲಿ, ನೀವಷ್ಟೇ ಚೂಸನ್ ಅಂತ ತಿಳ್ಕೊಬೇಕು. ನಿಮಗಷ್ಟೇ ಇದು ಸಿಕ್ತು ಅಂತ. ಹೌದಾ? ಎಲ್ಲರಿಗೂ ಎಲ್ಲ ಸಿಗೋದಿಲ್ಲ. ಅನುಭವಿಸ್ಬೇಕು.